ಕೃಷ್ಣಾ ನದಿಯಲ್ಲಿ ನೀರಿನ ಹರಿವು ಹೆಚ್ಚಾಗಿದ್ದರೂ ಕೂಡ ಕರಿಮಸೂತಿ, ಕಿಳೆಗಾಂವ್, ಬಸವೇಶ್ವರ ಏತ ನೀರಾವರಿ ಯೋಜನೆಗಳ ಕೆನಾಲ್ಗಳಿಗೆ ನೀರು ಹರಿಸುವುದನ್ನ ನಿಲ್ಲಿಸಿರುವ ನೀರಾವರಿ ಇಲಾಖೆಯ ಅಧಿಕಾರಿಗಳ ವಿರುದ್ಧ ಮಾಜಿ ಸಚಿವ ಶ್ರೀಮಂತ್ ಪಾಟೀಲ್, ಮಾಜಿ ಶಾಸಕ ಮಹೇಶ್ ಕುಮಠಳ್ಳಿ ನೇತೃತ್ವದಲ್ಲಿ ನೂರಾರು ರೈತರು ತಹಶೀಲ್ದಾರ್ ಕಚೇರಿಗೆ ಮುತ್ತಿಗೆ ಹಾಕಿ ಪ್ರತಿಭಟಿಸಿದರು. ಪ್ರತಿಭಟನೆಯಲ್ಲಿ ಮಾಜಿ ಸಚಿವ ಶ್ರೀಮಂತ್ ಪಾಟೀಲ್ ಮಾತನಾಡಿ, ಕೃಷ್ಣಾ ನದಿಯಲ್ಲಿ ಸಾಕಷ್ಟು ಪ್ರಮಾಣದಲ್ಲಿ ಒಳಹರಿವು ಇದ್ದರೂ ಕೂಡ ಏಕಾಏಕಿ ಕೆನಾಲ್ಗಳಿಗೆ ನೀರು ಹರಿಸುವುದನ್ನ ನಿಲ್ಲಿಸಿರುವುದು ರೈತರ ಮೂಲಭೂತ ಹಕ್ಕು ಕಸಿದುಕೊಂಡಂತಾಗಿದ್ದು, ನಮ್ಮ ಪ್ರತಿಭಟನೆಗೆ ಮಣಿದು ನಿನ್ನೆ ರಾತ್ರಿಯೇ ಕೆನಾಲ್ಗಳಿಗೆ ನೀರು ಹರಿಸುವ ನಿರ್ಧಾರ ಕೈಗೊಂಡಿರುವಿರಿ. ಒಂದು ವೇಳೆ ಮತ್ತೊಮ್ಮೆ ಕುಂಟು ನೆಪ ಹೇಳಿ ನೀರು ಹರಿಸುವುದನ್ನ ನಿಲ್ಲಿಸಿದ್ದಲ್ಲಿ ರೈತರೊಂದಿಗೆ ಜಾಕ್ವೆಲ್ಗೆ ತೆರಳಿ ನೀರು ಹರಿಸುತ್ತೇವೆ ಎಂದು ಶ್ರೀಮಂತ್ ಪಾಟೀಲ್ ಎಚ್ಚರಿಸಿದರು. ಮಾಜಿ ಶಾಸಕ ಮಹೇಶ್ ಕುಮಠಳ್ಳಿ ಮಾತನಾಡಿ, ಮಾಜಿ ಸಚಿವ ರಮೇಶ್ ಜಾರಕಿಹೊಳಿ ನೀರಾವರಿ ಸಚಿವರು ಇದ್ದಾಗ ಮಂಜೂರಾಗಿದ್ದ ಅಮ್ಮಾಜೇಶ್ವರಿ ಏತ ನೀರಾವರಿ ಯೋಜನೆಯ ದಿಕ್ಕು ತಪ್ಪಿಸಿ ರೈತರಿಗೆ ಮೋಸ ಮಾಡಿದ್ದಾರೆ ಎಂದು ಆರೋಪಿಸಿದ ಅವರು, ಮುನ್ಸೂಚನೆ ಇಲ್ಲದೆ ನಿಗದಿತ ಸಮಯದವರೆಗೂ ಕೆನಾಲ್ಗಳಿಗೆ ನೀರು ಹರಿಸಬೇಕು, ಇಲ್ಲದಿದ್ದರೆ ಉಗ್ರ ಹೋರಾಟದ ಜೊತೆಗೆ ಸರ್ಕಾರಿ ಕಚೇರಿಗಳನ್ನ ಬಂದ್ ಮಾಡಿ ಮುತ್ತಿಗೆ ಹಾಕುತ್ತೇವೆ ಎಂದು ಎಚ್ಚರಿಸಿದರು. ಬಿಜೆಪಿ ಮುಖಂಡ, ಜಿಲ್ಲಾ ಪಂಚಾಯತ್ ಮಾಜಿ ಸದಸ್ಯ ಎಸ್.ಎ. ಮುದುಕಣ್ಣವರ್ ಮಾತನಾಡಿ, ಅಥಣಿ ಕ್ಷೇತ್ರದ ರೈತರಿಗೆ ಮೋಸ ಮಾಡಲು ಬಿಡುವುದಿಲ್ಲ ಎಂದು ಜಂಬ ಕೊಚ್ಚಿಕೊಳ್ಳುತ್ತಿರುವ ಸ್ಥಳೀಯ ಶಾಸಕರು ಈಗ ಎಲ್ಲಿ ಹೋಗಿದ್ದಾರೆ? ರೈತರು ನೀರಿಲ್ಲದೆ ಸಂಕಷ್ಟದಲ್ಲಿದ್ದಾರೆ. ಇಂತಹ ಸ್ಥಿತಿಯಲ್ಲಿ ಶಾಸಕರು ಮಂತ್ರಿಗಿರಿಗಾಗಿ ಊರಿಂದ ಊರಿಗೆ ತಿರುಗುತ್ತಿರುವುದು ನಾಚಿಕೆಗೇಡಿನ ಸಂಗತಿ ಎಂದ ಅವರು, ನಿಮ್ಮ ಡಾಂಬಿಕ ಮತ್ತು ಸುಳ್ಳು ಭರವಸೆಗಳು ರೈತರ ನಂಬಿಕೆ ಕಳೆದುಕೊಳ್ಳುತ್ತಿವೆ ಎಂದರು. ಬಿಜೆಪಿ ಮುಖಂಡ ಸತ್ಯಪ್ಪ ಬಾಗನ್ನವರ್ ಮಾತನಾಡಿ, ರೈತರಿಗೆ ಅಪಮಾನವಾದರೆ ಮೆಟ್ಟಿನಿಂದ ಹೊಡೆಯುವೆ ಎಂದು ಹೇಳುತ್ತಿರುವ ಶಾಸಕರು ಈಗ ರೈತರಿಗೆ ಅಪಮಾನವಲ್ಲ, ತೀವ್ರ ಆರ್ಥಿಕ ಸಂಕಷ್ಟಕ್ಕೆ ಇಳಿದಿದ್ದಾರೆ. ಈಗ ಯಾರಿಂದ ಯಾರಿಗೆ ಮೆಟ್ಟಿನಿಂದ ಹೊಡೆಯಬೇಕು ಎಂದು ಪ್ರಶ್ನಿಸಿದ ಅವರು, 2028ರ ಚುನಾವಣೆಯಲ್ಲಿ ನಿಶ್ಚಿತವಾಗಿಯೂ ನಿಮ್ಮ ಸೋಲು ಕಟ್ಟಿಟ್ಟ ಬುತ್ತಿ ಎಂದರು. ಪ್ರತಿಭಟನಾ ಸಭೆಯಲ್ಲಿ ಕಾಗವಾಡ ಮಂಡಲಾಧ್ಯಕ್ಷ ಅರುಣ್ ಗಣೇಶ್ವಾಡಿ, ನಿಂಗಪ್ಪ ನಂದೇಶ್ವರ್, ಗುರಪ್ಪ ಮಗದೂಂ ಸೇರಿದಂತೆ ಅನೇಕ ಮುಖಂಡರು ಮಾತನಾಡಿದರು. ಪ್ರತಿಭಟನೆಯಲ್ಲಿ ಅಶೋಕ್ ಯಲಡಗಿ, ರವಿ ಪೂಜಾರಿ, ಸಂತೋಷ್ ಕಕಮರಿ, ಮಲ್ಲಿಕಾರ್ಜುನ್ ಅಂದಾನಿ, ನಾನಾ ಸಾಬ್ ಅವತಾಡೆ, ನಿಶಾಂತ್ ದಳವಾಯಿ, ಗುರು ಆಜೂರ್, ಪ್ರಕಾಶ್ ಮೋರೆ, ಬಾಳು ಮಗದೂಂ, ಮಲ್ಕು ಕೆಂಪಿ, ಬಾಹುಬಲಿ ಭುಜಾಪ್ಗೋಳ್, ಮುತ್ತನ್ನ ಸಂತಿ, ಶಿವು ಸಿಂಧೂರ್, ಈಶ್ವರ್ ಕುಂಬಾರೆ, ನೂರಾರು ಸಂಖ್ಯೆಯಲ್ಲಿ ರೈತರು ಪಾಲ್ಗೊಂಡಿದ್ದರು. ಇದಕ್ಕೂ ಮೊದಲು ಸಿದ್ದೇಶ್ವರ ದೇವಸ್ಥಾನದ ಆವರಣದಲ್ಲಿ ಸಮಾವೇಶಗೊಂಡ ರೈತರು ದ್ವಿಚಕ್ರ ವಾಹನದ ರ್ಯಾಲಿ ಮೂಲಕ ತಹಶೀಲ್ದಾರ್ ಕಚೇರಿ ತಲುಪಿ ಸರ್ಕಾರದ ವಿರುದ್ಧ ಘೋಷಣೆ ಕೂಗಿ ಆಕ್ರೋಶ ವ್ಯಕ್ತಪಡಿಸಿದರು. ವರದಿ ಸತೀಶ್ ಕೋಳಿ, ನ್ಯೂಸ್ ಫಾಸ್ಟ್ ಕನ್ನಡ, ಅಥಣಿ. ಇದು ಮಾಜಿ ಶಾಸಕ ಮಂತ್ರಿ ಬಂದಿಲ್ಲ. ನಾವೊಂದು ರೈತರ ಮಗ, ಮಣ್ಣಿನ ಮಗ ಆಗ್ತೀವಿ. ನಾವು ಬಂದಿದ್ದೀವಿ, ರೈತರ ಸಲುವಾಗಿ ಬಂದಿದ್ದೀವಿ. ನಾವು ಮುಂದಿನ ದಿವಸ ಒಂದು ಕಾರ್ಯಕ್ರಮಕ್ಕೆ ನಾವು ಮಧುರಾಯಿ ಗ್ರಾಮಕ್ಕೆ ಹೋಗಿದ್ವಿ. ಅಲ್ಲಿ ಕೆಲವು ರೈತ, ನಮ್ಮ ಬಾಳು ಮತ್ತು ಕೆಲವು ರೈತರು ನನ್ನ ಕಡೆ ಬಂದ್ರು. ಮತ್ತು ಶ್ರೀಮಂತ್ ಪಾಟೀಲ್ ಇನ್ನೊಂದು ಕೈ ಬಸತಿ ನಿಧಿ ಬಂದಾರೆ ಮತ್ತು ನಾಳೆ ಕೆರೆಗಾಂವ್ ಬಸವೇಶ್ವರ ಬಂದ್ ಮಾಡೋರು. ನಾವು ಬಹಳ ಹಾಳಾಗಿ ಬಿಡ್ತೀವಿ, ಅದಕ್ಕೆ ನೀವು ಏನ್ರಿ ಮಾಡಿರಿ ಅಂದಾಗ ನಾ ಅಲ್ಲೇ ಹೇಳೀನಿ, ಬಾವು ಮನ್ನ ನೀವು ಒಟ್ಟ ಅಂದ ಹೋಗ್ಬೇಡ, ಆದ್ರೆ ನೀವು ಎಂದೆಂದು ಬಂದಾಗ ಲಕ್ಷ ಹಾಕಿಲ್ಲ. ಮತ್ತು ನಾವು ಇವತ್ತು ನೀವೇನು ಸ್ಟ್ರೈಕ್ ಮಾಡಿದೀವಿ, ಅವ್ರಿಗೆ ಮನವಿ ಮಾಡ್ಲಾಕ ಇಲ್ಲಿ ಬಂದಿಲ್ಲ, ರಿಕ್ವೆಸ್ಟ್ ಮಾಡ್ಲಾಕ ಬಂದಿಲ್ಲ, ಹೋಳಿಗೆ ತಗೊಂಡು ಬಿಟ್ಟಿ ಮಾಡ್ಲಾಕ ಬಂದಿಲ್ಲ. ಇಲ್ಲಿ ನಮ್ಮ ಹಕ್ಕದ ನೀರೈತಿರು, ಹಕ್ಕದ ನೀರ ಇಲ್ಲಿ ಹೇಳಕ್ ಬಂದಿದ್ದೀವಿ. ನಾವು ಇಲ್ಲಿ ಬಂದ ನಿಮಗೆ ಹೇಳಿ ನಾವು ಅಲ್ಲಿ ಹೋಗಿ ಮೋಟರ್ ಚಾಲು ಮಾಡೋದ್ರಿ. ಯಾರೇ ಕೈಯಾಗ ದಮ್ ಇದ್ರ, ನಿಮ್ಮಲ್ಲಿ ಯಾರ ಇದ್ರ ನಮಗ್ ಆಟ ಮಾಡಕ್ ಬರ್ರಿ, ನಾವು ನೋಡೇ ಬಿಡ್ಕೋತೀವಿ. ನಾವು ರಿಕ್ವೆಸ್ಟ್ ಮಾಡಕ್ ಬಂದಿಲ್ಲ. ರಿಕ್ವೆಸ್ಟ್ ಮಾಡೋದು ಕಾರಣ ನೀರೈತಿ, ನಮಗ ಹಕ್ಕದ ನೀರೈತಿ. ಅದು ಏನ್ ಮಾಡಿವಿ ಅನ್ನೋ ಗೌರ್ಮೆಂಟ್ ಅಲ್ಲ, ನಮ್ಮ ಸ್ವಂತ ದುಡ್ಡಲ್ಲಿ
ರೈತರ ದುಡ್ಡಲ್ಲೇ ಮಾಡಿದ ಸ್ಕೀಮ್ ಐತಿ. ನಮ್ಮ ಕಾಲಕ್ಕೆ ಕೊಟ್ಟದಂತ ನೀರ್ ಐತಿ, ಅದ್ರ ಮ್ಯಾಗ ನಮ್ಮ ಹಕ್ಕು ಐತಿ. ಅದ ಹಕ್ಕು ಯಾರೇ ಹಿಡ್ಕೊಂಡಿದ್ರ, ಅದಕ್ಕೆ ಯಾರೇ ಬಾಧ್ಯ ತಪ್ಪಿದ್ರ ನಾವು ಅವ್ರಿಗೆ ಬಿಡಂಗಿಲ್ಲ. ನಾವು ಒಂದೇ ಮಾತು ಹೇಳಿ, ಯಾರು ರೈತರು ಬರ್ಲಿ ಬೇಕಾದ್ರೆ ಬಿಡ್ಲಿ, ನಾ ಸ್ವಂತ ಒಬ್ಬ ಹೋಗ್ತೀನಿ. ಮತ್ತೆ ಅಲ್ಲಿ ಹೋಗಿ ನಾವು ಪತ್ರ ಕೊಡೋದು ತಾವು ಮಾಡಬೇಕು ಅಲ್ಲೇ ಹೇಳಿ. ಅದಕ್ಕೆ ಯಾರೋ ಅಂಜಲಕ್ಕೆ ಕಾರಣ ಇಲ್ಲ. ಯಾರಿಗಂದ್ರೈತಿ, ಯಾಕಂದ್ರೈತಿ, ಹಂಗಂದ್ರೆ ಸಾಯಿದೈತಿ, ಹಿಂಗಂದ್ರೆ ಸಾಯಿದೈತಿ. ಆ ಹೋರಾಟ ಮಾಡಿ ತೆಗೆದು ಆಟ ಬರೋರಿಗೆ, ರೈತರ ಕಲ್ಯಾಣ ಕೆಲಸದಲ್ಲಿ ಆಟ ಬರೋರಿಗೆ ತುಳದು ಮುಂದೆ ಹೋಗುವ ಅಂತೇಳಿ ನಾವು ಬರ್ತೀವಿ. ಯಾರು ಸಾಧಲಿಲ್ಲ. ಇವತ್ತ ಈಗ ನಾನು ಚೀಫ್ ಇಂಜಿನಿಯರ್ ಅವ್ರಿಗೆ ಫೋನ್ ಮಾಡಿ ರಾಷ್ಟ್ರದಲ್ಲಿ ಚೀಫ್ ಇಂಜಿನಿಯರ್ ಅವ್ರ ಮ್ಯಾಗ ಸಾವಿರ ಈ ಸ್ಕೀಮ್ ನೀವು ಯಾಕೆ ಬಂದಿರ್ತೀವಿ, ಏನು ಕಾರಣ? ಈ ಸ್ಕೀಮ್ ಇದ್ರೆ ಪಿ ಸ್ಕೀಮ್ದಾಗ ಐತಿ. ಪಿ ಸ್ಕೀಮ್ ಅಂದ್ರ ಯಾವಾಗ ಹೊಳಿ ನೀರು ಹರಿತೈತಿ ಅವಾಗ ತಾವು ಆಗಬೇಕು. ನೀರು ಯಾವಾಗ ಬಂದ್ ಆಗ್ತೈತಿ ಅವಾಗ ಅಷ್ಟೇ ಬಂದಾಗಬೇಕದು. ಆದ್ರೆ ಈ ನೀರು ಮಳೆಗಾಲ ಐತಿ, ನೀರು ಹರಿಯಕ್ ತಲ ಐತಿ. ನೀವು ಬಂದ್ ಯಾಕೆ ಮಾಡಿಲ್ಲ ಅಂತ ಕೇಳಿದ್ವಿ ನಾವು. ಇಲ್ರಿ, ನಮಗೆ DC ಅವ್ರು ಲೆಟರ್ ಹಾಕ್ಯಾರು, ನಮ್ಮ ರೀಜನಲ್ ಕಮಿಷನರ್ ಅವರು ಬಂದ್ ಮಾಡ್ರಿ ಅಂದರು, ಅದಕ್ಕೆ ಮಾಡಿದೀವಿ. ಅಲ್ಲ DC ಅವ್ರಿಗೆ ಏನು ಎಲ್ಲಿ ಯಾರು ನಡೆಸಿದ್ರಿಲ್ಲ, ನಮ್ಮ ಪಾಲದ ನೀರು. ಮತ್ತು ಕರ್ನಾಟಕ ಮಹಾರಾಷ್ಟ್ರದಾಗ ಅಲ್ಲಿ ಕೃಷ್ಣಾವಳಿ 7-8 ಇದಕ್ಕಿಂತ ದೊಡ್ಡ ದೊಡ್ಡ ಸ್ಕೀಮ್ ಅದಾವ, ಅವೆಲ್ಲ ತಗೋದು. ಇಲ್ಲಿ ವಿಜಾಪುರದಲ್ಲಿ ಸ್ಕೀಮ್ ತಗೋದು. ಮತ್ತು ನಮ್ಮಲ್ಲಿ ಅರ್ಥ ಗೊತ್ತಿಲ್ಲ. ಟೈಪ್ ಮಾಡಿದ್ವಿ ಅಂದ್ಬಿಟ್ಲೆ ಲಗೇಜ್ ರಾತ್ರಿ ಬಟ್ಟೆ ಬರ್ತಾರ. ಇದೇನು ನಾಟಕ ನಡೆಸಿದ್ರಿ ನೀವು? ಮೊದಲು ನೀವು ಬಂದ್ ಯಾಕೆ ಮಾಡ್ರಿ? ಬಂದ್ ಮಾಡ್ಲಕ್ಕೆ ಏನ್ ಕಾರಣ ಐತಿ? ಬರೇ ಅವ್ರು DC ಬಂದ್ರು ಅಂತ ಲೆಟರ್ ಹಾಕಿರೋದು ಅಲ್ಲ. ಅವರು ನಮಗೆ ಸಾವಿರಾರು ರೈತರು ಸಾಯ್ಲಾಕಿದ್ದೀವಿ. ಕೋಟಿ ಗಂಟೆ ಖರ್ಚು ಮಾಡಿ ಬಿತ್ತನೆ ಮಾಡ್ಯಾರ, ನೀರು ಬಿಟ್ಟಿದ್ರಿ, ಮತ್ತು ಮರ್ದಿಸ್ ಬಂದ್ ಮಾಡ್ತೀರಿ. ಬಹಳ ತಪ್ಪು ಮಾಡ್ತಾ ಇದ್ದೀರಿ ನೀವು. ಇಂಥ ತಪ್ಪು ನಡೆಯಂಗಿಲ್ಲ. ನಾವು ಈ ನಮ್ಮ ತಾಳ್ಮೆ ಪರೀಕ್ಷೆ ಮಾಡ್ಲಾಕ್ ಹೋಗ್ಬೇಡ್ರಿ. ಒಮ್ಮೆ ತಾಳ್ಮೆ ಬಿಟ್ಟು ಅಂದ್ರೆ ಸರಿಯಾಗಂಗಿಲ್ಲ. ಇದು ಒಂದು ಕೊಟ್ಟು ಚಕ್ರ ಅವಳು ಕ್ಯಾನ್ಸಲ್ ಮಾಡಿದ್ರೆ ಅಂತ ಹೇಳಿ ಕೇಳಾಸರಿ ಕಟ್ಟಿ. ಇವತ್ತು ನಾವು ಅದಕ್ಕೆ ಕ್ಯಾನ್ಸಲ್ ಮಾಡಿರೋ ಇಲ್ಲೋ, ಯಾಕೆ ಮಾಡ್ರಿ? ಫಂಡ್ಗಳು ಕ್ಯಾನ್ಸಲ್ ಮಾಡ್ರಿ. ಫಂಡ್ ತುಂಬಿಕೊಂಡು ಬ್ಯಾಸಿಗೆ ಒಳಗೆ ಮತ್ತಲ್ಲಿ ದ್ರಾಕ್ಷಿ ದಾಳಿಂಬೆ ತೋಟಗಳಿಗೆ ಬೆಳೆಯೋದು ಬ್ಯಾಸಿಗೆ ಬೇಕಲ್ಲ. ಈಗೇನು ಅದನ್ನು ಕ್ಯಾನ್ಸಲ್ ಮಾಡಿ ಚೇಂಬರ್ ಇರ್ತಾವಂತ. ಅದು ಜೂನ್ ನಿಂದ ಅಕ್ಟೋಬರ್ ತನಕ ಕೆಡಲ್ಲ. वरती पाऊस येऊनचे पाईप मग आता विचार बोंब ಅದು ಸತ್ಯನಾಶವಾಗಿ ಕೇಳ ಸ್ಕೀಮ್ ನಿಮಗೆ ಮಾಡಕ್ಕಾಗಿಲ್ಲ, ಮತ್ತೊಂದೇನೋ ಮಾಡಬೇಕಾಗಿತ್ತ. ಅದನ್ನ ಯಾಕೆ ಕೆಡಿಸಿದ್ರಿ? ಅದನ್ನ ಆ ಸ್ಕೀಮ್ ಅಂಗವಿಕಲ ಯಾಕೆ ಮಾಡಿದ್ರಿ? ಹ್ಯಾಂಡಿಕ್ಯಾಪ್ ಯಾಕೆ ಮಾಡಿದ್ರಿ? ಪುಣ್ಯಾಗ ಅಂತರ್ಜಲ ನೀರು ಹೆಚ್ಚಾಗುವಂತ ಸ್ಕೀಮ್ ಚಕ್ಡ್ಯಾಮ್ ಯಾಕೆ ಕ್ಯಾನ್ಸಲ್ ಮಾಡಿದ್ರಿ? ಇದನ್ನ ಹೇಳಬೇಕು ಬಾಂಧವ. ನಾವು ಬಹಳ ಸ್ಪಷ್ಟ ಹೇಳ್ತೇನೆ. 18-23 ಒಂದೇ ಟೈಮ್ ನಮಗ ಅವಕಾಶ ಸಿಕ್ಕಾಗ ಕ್ಷೇತ್ರ ಸಾವಿರಾರು ಕೋಟಿ ಬಜೆಟ್ ಮಾಡಿದ್ರೆ ಯಾಕೆ ನನಗೈತಿ. ಆದ್ರೂ ನಾಟಕ ಮಾಡಲಿಲ್ಲ, ಬ್ಯಾನರ್ ಹಚ್ಚಲಿಲ್ಲ, ಮಂದಿ ತಿಳಿಲಿಲ್ಲ. ಅದೇನೋ ಗಾಳಿಯೋ ಅದೇನೋ ಒಟ್ಟು ಗಾಳಿ ಒಳಗ 75,000 ಕೆಲಸ ಮಾಡಿದಾಗ 80,000 ಬೆಳೆದಿದ್ರು. ಅವಾಗಲೂ ನನಗೆ ಕಣ್ಣೀರು ತಂದಿಲ್ಲ. ಆಯ್ತದು ಜನಾದೇಶ. ಆದ್ರ ನಮ್ಮ ಕನಸಿನ ಕೂಸು ಪೂರ್ವಭಾಗದ ರೈತರ ಗುಳೆ ಹೋಗುವಂತ ತಪ್ಪಿಸುವಂತ ಕಾಮಧೇನು ಅಂತ ಅಮ್ಮಾನಿಸಿಕೊಟ್ಟು ಈ ಯಾತ್ರೆಗಳಲ್ಲ. ಇದನ್ನ ಕೆಡಿಸಿದ ಮೇಲೆ ನಾನು ಗಡಗಳ ಹತ್ತೀನಿ, ಬಾಂಧವರಿಗೆ ಗಡಗಳ ಹತ್ತೀನಿ. ಅವ್ರು ಮಾಡ್ಬೇಕಾದ್ರೆ ಎಷ್ಟು ತ್ರಾಸಾಗೈತೆ ಅನ್ನೋದು ನನಗ್ ಗೊತ್ತೈತಿ, ನಿಮಗೇನಾದ್ರೂ ನೋವು ಐತಿ. ಅದನ್ನ ಯಾಕೆ ನೀವು ಅದನ್ನ ಚೇಂಜ್ ಮಾಡಿದ್ರಿ? ಹುಣಸೆ ಕಟ್ಟಿ ಹೇಳಬೇಕಾಗತ್ತೆ. ಈಗ ನೀ ಇಂಜಿನಿಯರ್ ಮತ್ತೇನಂದ್ರೆ ಬುದ್ಧಿಯಲ್ಲಿ ಇರ್ತಾರೆ. ಈ ಸ್ಕೀಮ್ ಕ್ಯಾನ್ಸಲ್ ಮಾಡಿ ಚೇಂಬರ್ ಐತ್ರ ಬ್ಯಾಸಿಗೆ ರೈತರಿಗೆ ನೀರು ಎಲ್ಲಿಂದ ಕೊಡೋರು ನೀವು? ಈಗ ನೋಡ್ರಿ 14,000 ಕೋಟಿ ಒಳಗೆ ಈಗಾಗಲೇ
ಭ್ರಷ್ಟಾಚಾರ ಆಗಿದೆ ಅಂತೇಳಿ ಬಂದಿಲ್ಲ ಇದ್ರೊಳಗೆ ಬಂದದ್ದು ನೋಡಿರಿ ಎಷ್ಟು ಭ್ರಷ್ಟಾಚಾರ ಮಾಡ್ಯಾರ ಅನ್ನೋದ್ರ ಅರ್ಥ ಅವತ್ತು ನೀವು ಇದ್ರೊಳಗೆ ಮೊಬೈಲ್ ಅಥವಾ ಯಾವ ಮೀಡಿಯಾದೊಳಗೆ ಇದ್ರೊಳಗೆ ನೋಡಿರ್ಬೋದು. ಇಂಥ ಒಬ್ಬ ಭ್ರಷ್ಟ ಒಬ್ಬ ಶಾಸಕ ಇರ್ತಾರಪ್ಪ ಅಂದ್ರೆ ನಮ್ಮ ತಾಲೂಕಿನಾಗ ಯಾರು ಹಿಡ್ಬಿಡಬಾರ್ದು, ಯಾರು ಅದನ್ನು ಸನಿಗೆ ಬರ್ಬಿಡಬಾರ್ದು. ಇವನಲ್ಲಿ ಬರೇ ಅಹಂ ತುಂಬಿದ, ಯಾರಿಗೂ ಮರ್ಯಾದೆ ಕೊಡಕ್ತಾರಿಲ್ಲ. ಒಬ್ಬ ಅಧಿಕಾರಿ ಇರ್ಬೋದು ಅಥವಾ ಸಾಮಾನ್ಯ ರೈತರು ಇರ್ಬೋದು, ಯಾರಿಗೂ ಮರ್ಯಾದೆ ಕೊಡಕ್ತಾ ಇಲ್ಲ. ಇಂಥವ್ರು ನಮ್ಗೆ ಬೇಡ. ಮುಂದಿನ ಸರಿ ಅದು ಏನ್ ಮಾಡ್ಬೇಕು ಮಾಡೋದು. ಆದ್ರೆ ಈಗ ಅಧಿಕಾರಿಗಳು ಮಾತ್ರ ಎಲ್ಲರೇ ಅವ್ರ ಮಾತು ಕೇಳಿ ಇವ್ರ ಮಾತು ಕೇಳಿ ನೀರು ಬಂದ್ ಮಾಡಿ, ಕರೆಂಟ್ ಬಂದ್ ಮಾಡಿ, ರಾತ್ರಿ ಕೊಟ್ಟಿ ಹಗಲತ್ತು ಕೊಟ್ಟಿ ಇಂಥದ್ದೆಲ್ಲರೇ ಮಾಡಿದಾಗ ನೀವು ಅಧಿಕಾರಿಗಳು ಇವತ್ತ ನಿಮ್ಗೆ ಏನ್ ಮಾಡೋದು ಅದನ್ನ ಬೇರೆ ಮಾಡ್ತೀವಂತ. ಇನ್ನು ಈಗ ಚಾಲು ಆತಿಗೆ ಪ್ರಾರಂಭ ಮುಂದೆ ಮಾಡೋದು ನಾವು ಈಗ ಹೇಳಂಗಿಲ್ಲ. ಮಾಡೋದು ಎಲ್ಲರ ಉದ್ಯೋಗ ಅವನು ಬರೀ ಸ್ವಂತ ವೈಯಕ್ತಿಕವಾಗಿ ಮಾಡ್ತಾರ ಹೋರಾಟ. ತನ್ನ ಸ್ವಂತಿಕೆ ತನ್ನ ಶೋಕಿ ಸಲುವಾಗಿ ಮಾಡೋರವ ಇಂಥ ಶಾಸಕರು ನಮ್ಮ ಹತ್ತನೇ ತಾಲೂಕು ಸಿಕ್ಕಾರ. ನಮ್ಮ ದುರ್ದೈವ ಈ 5 ವರ್ಷ ನಮ್ಮ ದುರ್ದೈವ. ಎಲ್ಲರೂ ಎಚ್ಚೆತ್ತುಕೊಳ್ಬೇಕು. ಈಗ ದಾರಿಯಲ್ಲಿ ನಿನ್ನೆ ಒಂದು ವೇಳೆ ನಾವು ಹೋರಾಟ ಮಾಡ್ತೀವಿ, ಕಿನಾಲ್ ಚಾಲು ಮಾಡಿದ್ರೆ ದಾರಿಯಲ್ಲಿ ಅನೌನ್ಸ್ ಮಾಡಿಲ್ಲ ಅಂದ್ರೆ ಇನ್ನ ನೀರು ಚಾಲು ಆಗ್ತಿದ್ದಿಲ್ಲ. ಇನ್ನ ಹೋರಾಟ ಮಾಡ್ತೀವಿ ಅಂತ ಬಾಯಿಲೆ ಬರುತ್ತಾರೆ. ರಾತ್ರಿ 9 ಗಂಟೆಗೆ ಕಿನಾಲ ಬಟಾಳ 9 ಗಂಟೆಗೆ ಇನ್ನೊಂದು ಕೆಲವೊಂದು ಹಳ್ಳಿ ಹೋಗಿಲ್ಲ. ಆದ್ರೂ ಸಹಿತ ಇನ್ನ ನಿಮ್ಗೆ ಹೇಳ್ತೀನಿ ರೈತರ ಒಂದು ಪರಿಸ್ಥಿತಿ ಎಷ್ಟು ಕೆಟ್ಟಪ್ಪ ಅಂದ್ರೆ ಕೆಲವೊಬ್ರು ಬೀಜ ಹಾಕ್ಯಾರ, ಆ ಕಿನಾಲ ಗಂಟಿ ಬರ್ತತಿ, ಧೂಳು ಬರ್ತತಿ, ಹಾಳು ಬರ್ತತಿ. ಅದಕ್ಕೆ ಯಾಕೆ ಹೋಗ್ತಾರೆ ಇಲ್ಲಿ ಮೇಂಟೆನೆನ್ಸ್ ಬಂದಿಲ್ಲ. ಮೇಂಟೆನೆನ್ಸ್ ಯಾರು ಕೊಡ್ಬೇಕು? ಮೇಂಟೆನೆನ್ಸ್ ಫೈಲ್ ಮಾಡ್ಬೇಕು. ಈ ಅಧಿಕಾರಿಗಳು ಮೆಮರಿ ತಗೋಬೇಕು. ಆಮೇಲೆ ಶಾಸಕರು ಹೋಗ್ಬೇಕು. ಶಾಸಕರು ಕೆಲಸ ಆಗಿಲ್ಲ ಅಲ್ಲಿರ್ತಕ್ಕಂಥ ಮಂತ್ರಿ ಮನೆಗೆ ಹೋಗಿ ಮುಖ್ಯಮಂತ್ರಿಗಳಿಗೆ ಹೋಗ್ಬೇಕು. 200 ಕೋಟಿ ರೂಪಾಯಿ ರೊಕ್ಕ ತರಬೇಕು. ತಂದು ಎಲ್ಲ ಖರ್ಚು ಮಾಡಿ ರೈತರಿಗೆ ಕೊಡ್ತಕ್ಕಂಥ ಕೆಲಸ ಮಾಡ್ಬೇಕು. ಇದು ಒಬ್ಬ ಅಧಿಕಾರಿಗಳು ಮತ್ತು ಶಾಸಕರ ಕೆಲಸ. ಏನಾಗೈತೆ ಅಂದ್ರೆ ಒಟ್ಟ ಸೋಕಿ ಯಾರು ಹೆಂಗರೆ ಮಾತಾಡೋದು, ಯಾರು ಹೆಂಗರೆ ಮಾತು ಇದೆಲ್ಲ ನಡೆಯಲ್ಲ. 28 ಕಕ್ಕಡಾಗಿರ್ತೀವಿ. ನಿಮ್ದು ಏನ್ ತಾಪ ಅವ್ರಿತ್ತು ನಾವು ತೋರಿಸ್ತೀವಿ. ಅದ್ರಾಗ ಅದಕ್ಕೆ ಒಂದ್ ವೇಳೆ ನೀರಾವರಿ ಬಂದ್ ಮಾಡಿ ಸುಮಾರು ನವೆಂಬರ್ ತನಕ ಈ ಕಿನಾಲ್ ಹರಿಬೇಕಲ್ಲ. 90ರಷ್ಟು ಹೊಳಗೆ ನೀರು ಸೋರ್ನ ಅದೇ ಸಂಬಂಧ ಇಲ್ಲ. ಹೊಳಿ ಜನರಿಗೆ ಏನಿದೆ ಒಂದು ಕಿನಾಲ್ ಗೊಡೋದಕ್ಕೆ ಬಂದು ನೀರಿಗೆ ಚಾಲು ಮಾಡಬೇಕು. ಆ ಕಡೆ ಇರ್ತಕ್ಕಂಥ ಏನ್ ನದಿ ಇರ್ತಕ್ಕಂಥ ರೈತರಿಗೆ ಅವ್ರ ನೀರು ಅವ್ರಿಗೆ ನಾವು ಬೇರ್ಪಡ್ತಕ್ಕಂಥ ಅವಕಾಶ ಅದನ್ನಿಲ್ಲ ಅಂದಿಕ್ಕಿಲ್ಲ. ಅದಕ್ಕೆ ಒಟ್ಟಾರೆ ಈ ಭಾಗದಲ್ಲಿ ಈ ಶಾಸಕರ ಇಬ್ಬರು ಶಾಸಕರು ಏನ್ ಹಾವಳಿ ಐತಿ, ಹಾವಳಿ ತೊಡಗಬೇಕಾದ್ರೆ ಎಲ್ಲ ಒಂದಾಗಬೇಕು. ಇಲ್ಲಿ ನಾವು ಈ ಕಾರ್ಯಕರ್ತ ದುಡ್ದ ಪಾಪ ಅವು ಟೆಂಡರ್ಗಳಿಲ್ಲ, ಕೆಲಸಗಳಿಲ್ಲ, ಹೊರಗಿನವ್ರು ಮಾಡೋದು, ಹೊರಗಿನವ್ರು ಆಟ ಆಡೋದು. ಇಂಥ ಎಲ್ಲ ಒಂದು ದೌರ್ಜನ್ಯ ಬೇಕಾದ್ರೆ ನಾವೆಲ್ಲ ಒಗ್ಗಟ್ಟಾಗಬೇಕು. ಈ ಕ್ಷೇತ್ರ ಇನ್ನೊಂದು ನಾವು ಈ ರೈತರ ನೀರಾಕ್ ಬಂದ್ ಮಾಡಿ ಹೇಳೋದನ್ನ ಇದು ಎಲ್ಲ ಇರ್ತಕ್ಕಂಥ ಸಮಸ್ಯೆ. ನಾವು ರಾಜಕಾರಣ ಮಾಡ್ತೀವಿ, ನಮ್ಮ ಯಾಕೆ ಇನ್ನೊಂದು ಕೇಸ್ ಹಾಕಿ ನಾವೇನು ಬೇಕಾದ್ ಮಾಡೋದು ಎದುರ್ತೀವಿ. ಆ ರೈತರು ಏನ್ ಮಾಡ್ಯಾರ ಅವರೆಲ್ಲ ಓಟ್ ಹಾಕ್ಯಾರಪ್ಪ. ನಿಮ್ಗ ಈ 70,000 ಲೀಡ್ ಬಂದಂತ ಏನು ವಿಧಾನಸೌಧ ಹೇಳ್ತಿ 70,000 ಓಟ್ ಹಾಕಿದಂತ ರೈತರು ನಿಮ್ಮವ್ರವ್ರ ನಾವೆಲ್ಲ ನಾವು ಹೋತಾವ್ ನಾವು ಆ ನಾವು 70,000 ಲೀಡ್ ಕೊಟ್ಟಂತ ರೈತರಿಗೆ ಬೆನ್ನತ್ತೀರಿ ಅಂತಕ್ಕಂಥ ಕೆಲಸ ಮಾಡ್ತೀರಿ ನೀವು. ಈ ಪದ್ಧತಿ ಬಿಡ್ಲಿಲ್ಲ ಅಂದ್ರೆ ಮುಂಬರುವ ದಿನಮಾನದೊಳಗೆ ನೀವು ಬಹುಶಃ ನೀವು ಈ 28 ಅಸೆಂಬ್ಲಿ ಚುನಾವಣೆಗಳಿಗೆ ಇದು ಎದುರಿಸಬೇಕಾದ್ರೆ. ಇನ್ನೊಂದು ಮತ್ತೆ ನಾನು ಚಂದ್ರ ಅಂತಕ್ಕಂಥದ್ದೊಂದು ಓದ್ಬಿಡ್ತೀನಿ. ಒಬ್ಬ ಪತ್ರಿಕಾ ಬರ್ದ ಪಾಪ ಚಂದ್ರ ನಾವು ಅಂಬಾಜೇಶ್ವರಿ ಆತ್ಮೀಯೊಳಗೆ 700 ಕೋಟಿ ಆ ಇಂಜಿನಿಯರ್ಗಳು ಮತ್ತು ಲಕ್ಷ್ಮಣ್ ಸೋದಿ 700 ಕೋಟಿ ಭ್ರಷ್ಟಾಚಾರ ಮಾಡಿದಂತೆ ಪಾಪ ಆರೋಪ ಮಾಡ್ಯಾರ. ಅದು ತಪ್ಪಿದ್ರೆ ಒಮ್ಮೆ ಕಮೆಂಟ್ ಮಾಡಿ ಹೇಳಿ ನಾವು ಮಾಡಿದ್ಪ ನಾವು ಕಟ್ಕೊಂಡ್ರದನು ನಾನು ಏನಾದ್ರು ಪತ್ರಿಕೆ ಹೇಳ್ರಿ ಅಲ್ಲಿ ಯಾವ ಸರಿ ನಂಬರ್ ಎಷ್ಟು ಆಸ್ತಿ ಮಾಡಿದ್ರೆ ಎಲ್ಲಿ ಮಾಡಿಲ್ಲ ಯಾರು. ಅದಕ್ಕಾಗಿ ಈ ಕಿನಾಲ್ ನೀರ ಶುದ್ಧ ಆಗಲಿ. ಶುದ್ಧ ಆದ ನಂತರ ಪೂರ್ವಭಾಗದಾಗ ಶ್ರೀಮಂತಾಚಾರ್ಯ ಮಹೇಶನ ಗುಂಟಳಿ ಅವ್ರ ನೆತ್ತದು ಎಲ್ಲರೂ ಕೊಡ್ಕೊಂಡ್ಬಂದು ಆ ಭಾಗ ಮುತ್ತಿ ಹಾಕ್ತೀವಿ ನಾವು. ಮುತ್ತಿ ಹಾಕಿದ ನಂತರ ಅಲ್ಲಿ ನೋಡ್ತೀವಿ ಅವ್ರು ಏನು